ಸರ್ಜಾಪುರದಲ್ಲಿ 9 ದಿನಗಳ ಕಾಲ ಅವರೇಕಾಯಿ ಮೇಳ, ಲಕ್ಷಾಂತರ ಜನರು ಭೇಟಿ. ಬೆಂಗಳೂರಿನ ಸರ್ಜಾಪುರದಲ್ಲಿ 9 ದಿನಗಳ ಕಾಲ ಅವರೇಕಾಯಿ ಮೇಳ ಆಯೋಜನೆ. ಅವರೇಕಾಯಿ ಮೇಳದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಗ್ರಾಮದ ಸಾರ್ವಜನಿಕರು ಭಾಗವಹಿಸಿದ್ದರು. ಅವರೇಕಾಯಿಯಿಂದ ತಯಾರಿಸಿದ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಮೇಳದ ಮೂಲಕ ಮಾರಾಟ ಮಾಡಲಾಗುತ್ತಿದೆ. ಅವರೇ ಬೇಳೆ ಹೋಳಿಗೆ, ವಡೆ, ಹುಸುಳಿ, ನೀರು ದೋಸೆ ಜೊತೆಗೆ ಅವರೇ ಬೇಳೆ ಸಾರು, ಪಾಯಸ, ಕುನುಫಾ ಕೇಕ್ ಸಹಿತ ಹಲವು ಖಾದ್ಯಗಳು ಮೇಳದಲ್ಲಿ ಸಿಗಲಿವೆ. ಉಚಿತ ಪ್ರವೇಶವಿದೆ ಎಂದರು. ಅವರೇಕಾಯಿಯನ್ನು ಗ್ರಾಮೀಣ ಪ್ರದೇಶವಾದ ಆನೇಕಲ್, ಮಾಗಡಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರ, ರಾಜ್ಯದ ವಿವಿಧ ಕಡೆಗಳಿಂದ ರೈತರು ಅವರೇಕಾಯಿ ತಂದು ಮಾರಾಟ ಮಾಡುತ್ತಿದ್ದಾರೆ. ಸರ್, ಮೊದಲನೇದಾಗಿ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ವೆಂಕಟೇಶ್ ಪೆಪ್ಸಿ ಹಾಗೂ ಅವರ ಸಹೋದರರಾಗಿರ್ತಕ್ಕಂಥ ಬಾಬುರವರು, ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂತಂದರೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಜಾಪುರದಲ್ಲಿ ಈ ಹೋಬಳಿ ಭಾಗದಲ್ಲಾಗಿರ್ತಕ್ಕ ಸರ್ಜಾಪುರದಲ್ಲಿ ಈವೆಂಟ್ಸು ಏನು ರುಚಿ ಶುಚಿ ಈವೆಂಟ್ಸ್ ಅಂತ ಅವರೊಂದು ಈವೆಂಟ್ಸ್ ಮಾಡಿಕೊಂಡು ಕಾರ್ಯಕ್ರಮನ ಮಾಡ್ತಾಯಿರ್ತಾರೆ. ಏನು ಮಾವಿನ ಕಾಲದಲ್ಲಿ ಮಾವಿನ ಮೇಳ ಮತ್ತು ಹಲಸಿನ ಕಾಲದಲ್ಲಿ ಹಲಸಿನ ಮೇಳ ಮತ್ತು ಅವರೆಕಾಳು ಸೀಸನ್ ವರ್ಷಕ್ಕೊಂದು ಸಾರಿ ಬರ್ತಕ್ಕಂಥ ಅವರೆಕಾಳಲ್ಲಿ ಅದರಲ್ಲೂ ಸಹ ಅವರೇ ಮೇಳ ಅಂತ ಇವತ್ತು 3 ವರ್ಷದಿಂದ ಕಂಟಿನ್ಯೂ ಆಗಿ ಅವ್ರು ಮಾಡ್ಕೊಂಡು ಬರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಅಣ್ಣ ತಮ್ಮಂದ್ರಿಗೆ ಇಬ್ಬರಿಗೂ ಸಹ ನಾವು ಧನ್ಯವಾದಗಳನ್ನ ಸರ್ಜಾಪುರ ಪರವಾಗಿ ಅರ್ಪಿಸ್ತೇವೆ. ಯಾಕಂತಂದರೆ ನಮ್ಮ ಸರ್ಜಾಪುರ ಭಾಗದಲ್ಲಿ ಈ ಥರ ಕಾರ್ಯಕ್ರಮಗಳು, ಈ ಥರ ಈವೆಂಟ್ಸ್ಗಳು ಇದುವರೆಗೂ ಯಾರೂ ಮಾಡಲಿಲ್ಲ. ಸೊ ಹಂಗಾಗಿ ಇವತ್ತು ಅವರು ನಮ್ಮ ಸರ್ಜಾಪುರ ಭಾಗದಲ್ಲಿ ಭಾಳ ಅತ್ಯಧಿಕವಾಗಿ ಅತ್ಯುನ್ನತವಾಗಿ ಭಾಳ ಶುಚಿಯಾಗಿ ರುಚಿಯಾಗಿ ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದು. ಏನಂತಂದರೆ ಅವರೇ ಮೇಳದಲ್ಲಿ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅವರೇ ಬೇಳೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇದಕ್ಕಿನ ಬೇಳೆ ಇರ್ಬೋದು, ಇದಕ್ಕಿನ ಬೇಳೆಯಲ್ಲಿ ಹಲವಾರು ತಿಂಡಿ ತಿನಿಸುಗಳನ್ನ ಮಾಡ್ಬೋದು. ಅದರಲ್ಲಿ ಸ್ವೀಟ್ಸ್ ಆಗಿರ್ಬೋದು, ಮತ್ತು ಬೋಂಡಾ ಬಜ್ಜಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಮತ್ತು ಏನು ನಮ್ಮ ಚಿತ್ರಾನ್ನ, ಪುಳಿಯೋಗರೆ, ಮತ್ತು ಉಪ್ಪಿಟ್ಟು, ಉಪ್ಮಾವು ಎಲ್ಲದಕ್ಕೂ ನಮ್ಮ ಇದಕ್ಕಿನ ಬೇಳೆಯನ್ನು ಹಾಕಿ, ಅವರೇ ಬೇಳೆಯನ್ನು ಹಾಕಿ ನಾವು ಯಾವ ರೀತಿ ಮಾಡ್ಬೋದು, ಯಾವ್ಯಾವ ರೀತಿ ನಾವು ಇದನ್ನು ಪದಾರ್ಥಗಳನ್ನ ಮಾಡ್ಬೋದು ಅನ್ನೋದನ್ನು ಇವತ್ತು ಈ ಮೇಳದಲ್ಲಿ ಅವರು ತೋರಿಸ್ಕೊಡ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ. ಮಾಡ್ತಾ ಇರ್ತಾರೆ, ಒಂದೊಂದು ವೆರೈಟಿ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಒಂದೊಂದು ವರ್ಷಕ್ಕೆ ಈಗ ದೋಸೆ ಮಾಡ್ತಾರೆ, ದೋಸೆ ಕಾಂಬಿನೇಷನ್ನು ಇದಕ್ಕಿನ ಬೇಳೆ ಸಾಂಬಾರು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಚಟ್ನಿನೂ ಸಹ ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಒಂದು ವಡೆ ಕೊಡ್ತಾರೆ. ವಡೆಗೆ ನಾವೆಲ್ಲ ಕಡಲೆಬೇಳೆ ಉಪಯೋಗಿಸ್ತೀರಿ, ಅದ್ರ ಜೊತೆಗೆ ಇದಕ್ಕಿನ ಬೇಳೆ ಮಿಕ್ಸ್ ಮಾಡಿ ಅದನ್ನು ವಡೆ ಮಾಡ್ತಾರೆ. ಅದು ಒಂದು ವೆರೈಟಿ, ಅದು ಜನಕ್ಕೆ ಭಾಳ ಇಷ್ಟಪಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಉಪ್ಮಾ ಮಾಡ್ತಾರೆ, ಪೊಂಗಲ್ ಮಾಡ್ತಾರೆ. ಪೊಂಗಲ್ ಜೊತೆಗೆ ಇದಕ್ಕಿನ ಬೇಳೆ ಹಾಕ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು. ಯಾಕಂದರೆ ನಾವೆಲ್ಲ ಮೆಣಸು ಅದು ಇದು ಹಾಕ್ತೀರಿ, ತಿಂತೀರಿ ಪೊಂಗಲ್ಗೆ, ಆದರೆ ಇವರು ಇದಕ್ಕಿನ ಬೇಳೆ ಹಾಕಿ ಒಂದು ಪೊಂಗಲ್ ಮಾಡ್ತಾರೆ, ಭಾಳ ರುಚಿಯಾಗಿದೆ. ಸೊ ಹಂಗಾಗಿ ನಮ್ಮ ಸರ್ಜಾಪುರದಲ್ಲಿ ನೂಕಲಾಗಿ ಜನ ಬಂದು ಈ ಏನು ಇವತ್ತು ಇವರು ಒಂದು 5 ದಿನ 6 ದಿನ ಕ್ಯಾಂಪ್ ಹಾಕ್ತಾರೆ ಇಲ್ಲಿ. ವರ್ಷನೂ 9 ದಿನ ಕ್ಯಾಂಪ್ ಹಾಕ್ತಾರೆ. 9 ದಿನದಲ್ಲಿ ಇವತ್ತು 4ನೇ ದಿನ ಅನ್ಕೋತೀನಿ. ಮೇ ಬಿ 4ನೇ ದಿನಕ್ಕೆ ಇವತ್ತು ಸುಮಾರು ಒಂದು ಇಲ್ಲ ಅಂದ್ರೂ ಒಂದು 10,000 ಜನ ಸೇರಿರ್ಬೋದು. ಮೇ ಬಿ ಒಂದು 10,000 ರಿಂದ 15,000 ಜನ ಇವತ್ತು ತಿಂಡಿ ತಿನಿಸುಗಳನ್ನ ತಿಂದು ಹೋಗಿದೆ. ಅದೇ ಇಂಪಾರ್ಟೆಂಟು. ಇದು ಏನು ಏನಂತಂದರೆ ಈಗ ನಾವೇನಿಲ್ಲಿ ಮೇಳ ಹಾಕಿದ್ರಿ, ಈ ಮೇಳ ಏನೋ ನಡೀತಾ ಇದೆ ಅಂತ ಈ ನಾರ್ತ್ ಅವರಾಗಿರ್ಬೋದು, IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಹುಡ್ಕೊಂಡು ಬರ್ತಾ ಇದ್ದಾರೆ. ಏನೋ ಮೇಳ ನಡೀತಾ ಇದೆ ನೋಡೋಣ ಅಂತ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ. ಬಂದು ನೋಡ್ತಾ ಇದ್ದಾರೆ, ರುಚಿ ನೋಡ್ತಾ ಇದ್ದಾರೆ. ರುಚಿ ನೋಡಿ ಭಾಳ ಚೆನ್ನಾಗಿದೆ, ಇದು ಯಾವ ರೀತಿ ಮಾಡ್ತಾ ಇದ್ದಾರೆ, ಏನ್ರಿಂದ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಅರಿವು ಮೂಡಿಸಕ್ಕಂಥದ್ದು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತು ಬಾಬುರವರು.
ಯಾಕಂತಂದರೆ ಇದು ಅವರೆಕಾಯಿ ಅಂತ ಅವರೆಕಾಯಿಂದ ಮಾಡಿರ್ತಕ್ಕಂಥದ್ದು ಇದಕ್ಕಿನ ಬೇಳೆ. ಈ ಬೇಳೆನಲ್ಲಿ ಈ ಥರ ತಿಂಡಿ ತಿನಿಸುಗಳನ್ನ ಮಾಡ್ಬೋದು ಅನ್ನೋದನ್ನು ಅವರಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನರಿಗೂ ಮೊದಲನೇದಾಗಿ ಏನು ಸರ್ಜಾಪುರದಲ್ಲಿ ಇವತ್ತು ರುಚಿ ಶುಚಿ ಈವೆಂಟ್ಸಿಂದ ಅವರೇ ಬೇಳೆ ಮೇಳ ನಡೀತಾ ಇದೆ, ಅವರೆಲ್ಲರೂ ಕುಟುಂಬ ಸಮೇತ ಬಂದು ಈ ಭಾಗದಲ್ಲಿ ಈ ಈವೆಂಟ್ಸಲ್ಲಿ ಭಾಗಿಯಾಗಿ ಈ ಈವೆಂಟ್ ಸಂಬಂಧಪಟ್ಟಕ್ಕಂಥ ರುಚಿಕರವಾದ ತಿಂಡಿಗಳನ್ನ ತಿನಿಸುಗಳನ್ನ ತಿಂದು ಸೌದು ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಅದರಲ್ಲೂ ನಮ್ಮ ಹಿಂದೂಗಳಿಗೆ ನಾವು ಯುಗಾದಿ ಅಂತ ಹೊಸ ವರ್ಷ ಮಾಡ್ಕೊಂಡಿರ್ತೀವಿ. ನಮ್ಮ ಕ್ಯಾಲೆಂಡರ್ಗೋಸ್ಕರ ನಾವು ಹೊಸ ವರ್ಷನ ಆಚರಣೆ ಮಾಡ್ತೀರ ಹೊರತು ನಾವು ಯಾವುದೇ ರೀತಿ ನಾವು ಹೊಸ ವರ್ಷನ ಆಚರಣೆ ಮಾಡೋಕ್ಕೆ ಹೋಗೋದಿಲ್ಲ. ಯುಗಾದಿಗೆ ನಾವು ಹೊಸ ವರ್ಷ ಆಚರಣೆ ಮಾಡೋದು. ಕ್ಯಾಲೆಂಡರ್ ಪ್ರಕಾರ ನಾವು ಹೊಸ ವರ್ಷಕ್ಕೆ ಕಾಲಿಡ್ತೀವಿ ಅಂತ ಯೋಚನೆ ಮಾಡಿ ಹೊಸ ವರ್ಷದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಜನತೆಗೆ ಶುಭ ಕೋರ್ತೀನಿ ಸರ್. ಇದು ನಾವು ಅಲ್ಲಿ ಒಂದು 4-5 ಸಾರಿ ನಾವು ನೋಡಿದ್ದೀವಿ. ಅಲ್ಲಿ ನೋಡಿದಾಗಲೂ ನಮ್ಮ ಭಾಗಗಳಲ್ಲಿ ಯಾಕೆ ಮಾಡಬಾರ್ದು, ನಮ್ಮ ಈ ಹಳ್ಳಿ ಭಾಗಗಳಲ್ಲಿ ಇವೆಲ್ಲ ಏಕೆಂದರೆ ಇದೆ. ಬಟ್ ಈಗೇನು ಅಂದರೆ ಸಿಟಿ ತುಂಬ ಬೆಳೀತಾ ಇದೆ. ನಮ್ಮ ಸರ್ಜಾಪುರ ಅಂದರೆ ಸಿಟಿ ಎಷ್ಟು ಬೆಳೀತಾ ಇದೆಯೋ ನಮ್ಮ ತಾಲೂಕಲ್ಲಿ ಆನೇಕಲ್ ಅಷ್ಟೇ ತಾಲೂಕಲ್ಲಿ ಬೆಳೀತಾ ಇದೆ. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ಯಾಕೆ ನಾವು ಮಾಡಬಾರ್ದು ಅಂದ್ಬಿಟ್ಟು, ಯಾಕೆಂದರೆ ಮೈನ್ ಕ್ಯಾಟ್ರಿಂಗ್ ಇದೆ, ಅದಕ್ಕೋಸ್ಕರ ಇದನ್ನು ಯಾಕೆ ಈ ಕಾನ್ಸೆಪ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅನಿಸ್ದಾಗಲೂ ನಾನು ಇದು ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗಲೂ 1ನೇ ವರ್ಷ 2ನೇ ವರ್ಷ ಮತ್ತು ಸ್ವಲ್ಪ ಇಂಪ್ರೂವ್ ಆಯಿತು. ಈಗೆಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ, ತುಂಬ ರೆಸ್ಪಾನ್ಸ್ ಇದೆ. ಈಗ 27ರಿಂದ 4ನೇ ತಾರೀಕು ತನಕ 9 ದಿನಗಳ ಕಾಲ ನಡೆಯುತ್ತೆ. ಚೇಂಜಸ್ ಆಗ್ತದೆ ಎಲ್ಲನೂ. ಇದ್ರ ಕಾನ್ಸೆಪ್ಟ್ ಏನು ಅಂದರೆ ಬರೀ ಅವರೇ ಬೇಳೆ ಮೇಳದಲ್ಲಿ ಮಾತ್ರನೇ ಅವರೇ ಬೇಳೆಯಲ್ಲೇ ಮಾಡಬೇಕು, ಬೇರೆ ಐಟಮ್ದು ಕಾನ್ಸೆಪ್ಟ್ ಇರೋದಿಲ್ಲ ಇದರಲ್ಲಿ. ಅದಕ್ಕೋಸ್ಕರ ಅದನ್ನೇ ಕಂಟಿನ್ಯೂಷನ್ ಮಾಡ್ತಾಯಿದ್ವಿ. ಈಗ ನಿನ್ನೆ ನನಗೆ ಏನನ್ನಿಸ್ತು ಅಂದರೆ ಕೆಲವ್ರಿಗೆ ಅವರೆಕಾಯಿ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಇದರಲ್ಲಿ ಏನಾಗುತ್ತೆ ಕೇರಳ ಅವ್ರಿಗೆ ಮತ್ತು ಈ ಕೆಲವೊಂದು ಸ್ಟೇಟ್ಗಳಲ್ಲಿ ಗೊತ್ತಿಲ್ಲ ಅವ್ರಿಗೆ ಅವರೆಕಾಳಲ್ಲಿ ಏನೇನು ಮಾಡ್ಬೋದು ಅಂತ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ನಾನೇ ತೋರಿಸ್ದೆ, ನಮಗೆ ಒಂಥರ ಏನಪ್ಪ ಅವರೆಕಾಳಲ್ಲಿ ಗೊತ್ತಿಲ್ಲ ಅಂತ ಹೇಳಿದಾಗಲೂ ಒಂಥರ ಅನಿಸ್ತು. ಅವಾಗಲೂ ಇದರಲ್ಲಿ ಏನು ಅಂದರೆ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಬರೀ ಸಾಂಬಾರು, ಅವರೆಕಾಳು ಸಾಂಬಾರು, ಈ ತಿಂಗಳು ಇಷ್ಟೇ ಗೊತ್ತಿತ್ತು. ಈಗ ಇದರಲ್ಲಿ ಎಷ್ಟು ವೆರೈಟಿ ಮಾಡ್ಬೋದು ಅಂತ ನಾವೆಲ್ಲ ತೋರಿಸಿದ್ದೀವಿ. ಯಾಕೆ ಅಂದರೆ ಇದರಲ್ಲಿ ರೊಟ್ಟಿಯಿಂದ ಹಿಡಿದು ಕೋಡಂಬಳೆಯಿಂದ ಹಿಡಿದು ಸುಮಾರು ವೆರೈಟಿ 16 ಮತ್ತು ಸ್ವೀಟ್ಗಳಲ್ಲಿ ಒಂದು 10-25 ವೆರೈಟಿ ಇದೆ ಟೋಟಲ್ ಎಲ್ಲ ಸೇರಿ. ಟೋಟಲ್ ಇದರಿಂದ ಮಾಡ್ತಾಯಿದ್ದೀವಿ. ತುಂಬ ರೆಸ್ಪಾನ್ಸ್ ಇದೆ ಅದರಲ್ಲಿ. ಇದರಲ್ಲಿ ಪುದೀನ ಬಾತು ಮತ್ತು ಮೆಂತ್ಯ ಬಾತು ಅವರೆಕಾಳಲ್ಲೇ ಒಂದೊಂದು ದಿವಸ ಶೆಪ್ ಚೇಂಜ್ ಮಾಡ್ತಾ ಇರ್ತೀವಿ. ನಾಳೆ ಅವರೆಕಾಳಲ್ಲೇ ಬಿಸಿಬೇಳೆ ಬಾತು, ಈ ಥರ ಎಲ್ಲ ಚೇಂಜಸ್ ಮಾಡ್ತಾಯಿದ್ದೀವಿ. ಅವರೇ ಬೇಳೆ ಅಂದರೆ ಎಲ್ಲ ಇರುತ್ತೆ, ಶೆಪ್ ಮೇಲೆ ಡಿಪೆಂಡ್ ಅಪಾನ್ ಇರುತ್ತೆ. ಆಮೇಲೆ ತುಂಬ ನಮಗೆ ರೆಸ್ಪಾನ್ಸ್ ಜಾಸ್ತಿ ಇದೆ. ಮತ್ತು ನನಗೇನು ಅಂದರೆ ಮೈನ್ ಹೈಜೀನ್ ಇರಬೇಕು, ನೀಟ್ನೆಸ್ ಇರಬೇಕು. ನನಗಿಲ್ಲೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಪ್ರೋತ್ಸಾಹ ಮಾಡ್ತಾರೆ. ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸದಸ್ಯರುಗಳಾಗಿರ್ಬೋದು, ನಮ್ಮ ಆತ್ಮೀಯ ಸ್ನೇಹಿತರುಗಳಾಗಿರ್ಬೋದು, ಆಮೇಲೆ ಇಲ್ಲೆಲ್ಲ ಸಾರ್ವಜನಿಕರಾಗಿರ್ಬೋದು, ನಮಗೆ KEB ಡಿಪಾರ್ಟ್ಮೆಂಟು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನಮಗೆಲ್ಲ ತುಂಬ ಸಹಕಾರ ಮಾಡ್ತಾರೆ ನಮ್ಮ ಸ್ನೇಹಿತರು. ಅದಕ್ಕೋಸ್ಕರ ಇಲ್ಲಿ ನಾನು ಮಾಡೋದಕ್ಕೂ ತುಂಬ ಇದಿದೆ. ಅದಕ್ಕೆ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಈ ಕಾನ್ಸೆಪ್ಟ್ ಮಾಡೋದು ನಾನು ನಿಮ್ಗೆ ಡೈರೆಕ್ಟಾಗಿ ಹೇಳ್ತೀನಿ, ನಾನು ದುಡ್ಡು ಉದ್ದೇಶ ಇಲ್ಲ ನನಗೆ. ನಮ್ಮ ಸಂಸ್ಕೃತಿನ ಮರಿತಾ ಇದ್ದಾರೆ. ಏಕೆಂದರೆ ಬರೀ ಏನಾಗ್ತಾ ಇದೆ, ತರಕಾರಿ ತಿನ್ನಬೇಕು. ಇದು ಏನಾಗುತ್ತೆ ಅಂದರೆ ಡಿಸೆಂಬರಲ್ಲಿ, ಜನವರಿಲಿ, ಫೆಬ್ರವರಿಲಿ ಈ ಸೊಗಡು ಒಂದು ಬರುತ್ತೆ ಅವರೆಕಾಯಲ್ಲಿ. ಈ ಸೊಗಡು ಏನಾಗುತ್ತೆ ಅಂದರೆ 3 ತಿಂಗಳಲ್ಲಿ ಮಾತ್ರ ಬರೋದು. ಒಂದೊಂದು ಸೀಸನ್ ಅಂತಾರೆ, ಋತು. ಆ ಋತುವಿನಲ್ಲಿ ಬರುವಂಥ ಪದಾರ್ಥಗಳು ನಾವು ಜಾಸ್ತಿ ತಿನ್ನಬೇಕು. ಅದರಲ್ಲಿ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಈ ಋತುಯಲ್ಲಿ ಅವರೆಕಾಯಲ್ಲಿ ಅಷ್ಟೇ ಟೇಸ್ಟ್ ಇರುತ್ತೆ. ಎಷ್ಟು ನಮಗೆ ಕಾಯಿ ಸೊಗಡು ಬೀಳುತ್ತೋ ಅಷ್ಟೇ ಟೇಸ್ಟ್ ಇದರಲ್ಲಿ. ಎಷ್ಟು ಥಂಡಿ ಮತ್ತು ಬೀಳೋದ್ರಿಂದ ಸೊಗಡು ಇರೋದ್ರಿಂದ ಆ ಅವರೆಕಾಯಲ್ಲಿ ಏನು ಪದಾರ್ಥ ಮಾಡೋದ್ರೆ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೀಸನಲ್ಲಿ ಡಿಸೆಂಬರ್ಲಿ, ಜನವರಿಯಲ್ಲೇ ಜಾಸ್ತಿ ಅವರೆಕಾಯಿ ಸ್ಟಾರ್ಟ್ ಆಗುತ್ತೆ. ಅದು ಸುಗ್ಗಿ ಸ್ಟಾರ್ಟು ಅಂದರೆ ಆ ಸೀಸನಲ್ಲಿ ಏನು ಬರುತ್ತೋ ಆ ಪದಾರ್ಥಗಳು ಮಾಡಿದಾಗಲೇ ಮಾತ್ರ ಅಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಈಗ ನೇರಳೆ ಹಣ್ಣು ಸೀಸನ್ ಬರುತ್ತೆ, ನೇರಳೆ ಹಣ್ಣು, ಮಾವಿನ ಹಣ್ಣು ಸೀಸನ್ ಬರುತ್ತೆ. ಲಾಸ್ಟ್ ಟೈಮಲ್ಲಿ ಮಾವಿನ ಹಣ್ಣು ಮಾಡಿದ್ದೀನಿ. ಮಾವಿನ ಬರೀ ಮಾವಿನ ಹಣ್ಣಲ್ಲೇ ಇದರಲ್ಲಿ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಒಂದೊಂದು ಸೀಸನಲ್ಲಿ ಬಂದಾಗಲೂ ಒಂದೊಂದು ಕಾನ್ಸೆಪ್ಟ್ ತೊಗೊಂಡು ಮಾಡ್ತಾಯಿದ್ದೆ. ನಮ್ಮ ಕರ್ನಾಟಕದಲ್ಲೇ ನಮ್ಮ ಭಾಗದಲ್ಲಿ ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ ಅಂದರೆ ಬರೀ ಒಂದು 26-30 ಕಿಲೋಮೀಟ್ರ್ ಒಳಗಡೆ ಇದ್ದೀವಿ. ತುಂಬ ಬೆಳೀತಾ ಇದೆ. ಅದಕ್ಕೆ ಈ ಕಾನ್ಸೆಪ್ಟ್ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನಾನಿವತ್ತು 1 ದಿವಸ 2 ದಿವಸ 3 ದಿವಸ 5 ದಿವಸ ಹೋಗ್ತೀನಿ. ಬಟ್ ಈ ಪದಾರ್ಥಗಳಲ್ಲಿ ಹೇಗೆ ಮಾಡ್ಬೋದು ಅಂತ ಮನೆಯಲ್ಲಿ ನೀವು ಮಾಡಬೇಕು, ತಿನ್ನಬೇಕು ಈ ತರಕಾರಿಗಳು. ಆಮೇಲೆ ನಮ್ಮ ರೈತರಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕೆಂದರೆ ಇವತ್ತಿನ ದಿವಸ ಎಲ್ಲ ರೈತರಿಗೂ ನಮ್ಮ ಬೆನ್ನೆಲುಬು. ಪಾಪ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂದರೆ ಒಂದೊಂದು ಸಾರಿ ಏನು ಮಾಡಿದ್ರೆ ಬೆಲೆಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಿಜವಾಗ್ಲೂ ಅವ್ರಿಗೆಲ್ಲ ನಾವು ಅವ್ರಿಗೊಂದು ಮಾಡಿ ನೋಡಿ. ಇವತ್ತು ಅವರೆಕಾಯಿ ತುಂಬ ರೇಟ್ ಡೌನ್ ಆಗಿದೆ, ನಮಗೆ ಒಂಥರ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಿಜವಾಗ್ಲೂ ಅವ್ರಿಗೆಲ್ಲ ಕೋಆಪರೇಟಿವ್ ಮಾಡಿ ಎಲ್ಲರೂ ಅವರೆಕಾಯಿ ಚೆನ್ನಾಗಿ
ಚೆನ್ನಾಗಿ ತಿನ್ನಿ, ಯಾಕೆಂದ್ರೆ ತುಂಬ ಬೆಲೆ ಆಗಿರೋದು ನಮ್ಮ ರೈತರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ, ಪ್ರೋತ್ಸಾಹ ಮಾಡೋಣ, ಅವ್ರಿಗೂ ನಾವು ಒಂದು ಖುಷಿ ಪಡಿಸ್ಬೇಕು. ಅದಕ್ಕೋಸ್ಕರ ಇದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡ್ತೀನಿ. ಇದರಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೀನಿ. ಹಾಗೆ ಎಲ್ರಿಗೂ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಅಂತ ನಾನು ಆ ದೇವರಲ್ಲಿ ಕೋರ್ಕೊಳ್ತೀನಿ. ಸಂಕ್ರಾಂತಿ ಹಬ್ಬದ ಎಲ್ರಿಗೂ ಶುಭಾಶಯಗಳು. ಯಾಕಂದರೆ ನಮಗೆ ಮೊದಲನೇ ಹಬ್ಬ ಅಂತ ಹೇಳ್ಬೋದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಳ್ಳೆ ಮೊದಲನೇ ಹಬ್ಬ ಸಂಕ್ರಾಂತಿ. ಹಾಗೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ನಾನು ಇನ್ನೊಂದೊಮ್ಮೆ ಕೇಳ್ತಾ ನನ್ನ ಮಾತು. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಮುಖ್ಯವಾಗಿ ನಮ್ಮ ಆನೇಕಲ್ ಭಾಗದ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಹೊಸ ವರ್ಷ ಎಲ್ರಿಗೂ ಈ ಹೊಸ ವರ್ಷ ಎಲ್ರಿಗೂ ಶಾಂತಿ, ನೆಮ್ಮದಿ ಮತ್ತು ಸುಖ ಸಂತೋಷದಿಂದ ಆರೋಗ್ಯ ಮತ್ತು ಎಲ್ರಿಗೂ ಲಭಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈಗಿನ ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಪಿಜ್ಜಾ ಬರ್ಗರಿಂದ ಬಿದ್ದುಬಿಟ್ಟಿದ್ದಾರೆ. ಈ ಹಳ್ಳಿ ಸೊಗಡು ಮತ್ತು ಈ ನಶಿಸಿ ಹೋಗ್ತಾ ಇದೆ ಎಲ್ಲ ನಮ್ಮ ಏನು ಸಾಂಪ್ರದಾಯಿಕ ಅಡುಗೆಗಳು. ಈ ಮುದ್ದೆ ತಿನ್ನೋರೇ ಸಿಗಲ್ಲ ಸರ್. ಈಗ ತುಂಬ ಜನ ಎಲ್ಲ ಬರ್ಗರಿಂದ ಬಿದ್ದಿದ್ದಾರೆ ಮತ್ತು ಪಿಜ್ಜಾಯಿಂದ ಬಿದ್ದಿದ್ದಾರೆ. ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾರೆ. ಇದು ಜನಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಮೂಡಿಸ್ಬೇಕಂತ 3 ವರ್ಷದಿಂದ ಸತತವಾಗಿ ನಮ್ಮ ವೆಂಕಟೇಶ್ ಅವರು, ನಮ್ಮದು ಸ್ನೇಹಿತರು, ಅವರು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಅದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಆಶಯಿಸ್ತಾ, ಮತ್ತು ಜನಗಳು ನಮ್ಮ ಸಾಂಪ್ರದಾಯಿಕ ಅಡುಗೆಗಳ ಕಡೆ ಈಗಲೂ ಮುಂದೆ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತೀನಿ. ಸರ್, ಏನು ಬೆಂಗಳೂರಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಮತ್ತು ವಿ ವಿ ಪುರಂ ಫುಡ್ ಸ್ಟ್ರೀಟಲ್ಲಿ, ಅದೇ ರೀತಿ ಮಲ್ಲೇಶ್ವರಂನ ಕೆಲವು ಭಾಗಗಳಲ್ಲಿ ಮಾತ್ರ ಈ ರೀತಿಯ ಏನು ಫುಡ್ ಮೇಳಗಳು ನಡೀತಾ, ಅದೊಂದು ಸಂಸ್ಕೃತಿ ನಡ್ಕೊಂಬರ್ತಾ ಇತ್ತು. ಅದೇ ನಮ್ಮ ಭಾಗ ಏನು ರೈತರೇ ಹೆಚ್ಚಿರುವಂಥ ಭಾಗ ಆನೇಕಲ್ ಭಾಗ. ಇಲ್ಲಿ ರೈತರು ಬೆಳೆಯುವಂಥ ಬೆಳೆಗಳಲ್ಲಿ ಏನೆಲ್ಲ ಖಾದ್ಯಗಳನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ಲಿಕ್ಕೆ ನಮ್ಮ ರುಚಿ ಶುಚಿ ಈವೆಂಟ್ಸ್ನ ಏನು ನಮ್ಮ ವೆಂಕಟೇಶಣ್ಣ ಮತ್ತು ಬಾಬು ಅವರು ಇದ್ದಾರೆ, ಅವ್ರ ಕುಟುಂಬದವರು, ಅವರು ಅನೇಕ ಬಾರಿ ಈ ರೀತಿ ಅಂದರೆ 3ನೇ ವರ್ಷ ಇದನ್ನು ತುಂಬ ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಮನೆಗಳಲ್ಲಿ ಸಾಮಾನ್ಯವಾಗಿ ಇತಕಿನ ಬೇಳೆ ಸಾರು ಮಾಡ್ತಾಯಿದ್ರು ಅಥವಾ ಅದರಲ್ಲಿ ಹುಳಿ ಮಾಡ್ತಾಯಿದ್ರು, 1-2 ಐಟಮ್ ಮಾಡ್ತಾಯಿದ್ರು. ಆದರೆ ಇಲ್ಲಿ ಅನೇಕ ಐಟಮ್ಗಳು, ಅದು ಏನು ಸಿಹಿ ತಿನಿಸುಗಳಿರ್ಬೋದು ಅಥವಾ ದೋಸೆಯಲ್ಲಿ, ಇಡ್ಲಿಯಲ್ಲಿ, ವಡೆಯಲ್ಲಿ, ಬೋಂಡಾದಲ್ಲಿ ಎಲ್ಲದರಲ್ಲೂ ಅವರೇ ಬೆಳೆನ ಬಳಸ್ಕೊಂಡು ಹೇಗೆ ಖಾದ್ಯಗಳು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಗ್ರಾಮೀಣ ಭಾಗದಕ್ಕೆ ಮುಖ್ಯವಾಗಿ ಇದು ಈಗ ಬೆಂಗಳೂರಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋದು ನಮ್ಮ ಭಾಗ. ಅನೇಕರು ದೇಶದ ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅವ್ರಿಗೂ ಕೂಡ ಯಾಕಂದರೆ ಉತ್ತರ ಭಾಗದ ಭಾರತದವ್ರಿಗೆ ಅವರೇ ಕಾಯಿ ಅನ್ನೋದೇ ಗೊತ್ತಿಲ್ಲ. ಅದನ್ನು ಕೂಡ ಅವರು ಕೂಡ ಉಣಬಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ರೈತರಿಗೆ ಕೊಡುವಂಥ ಗೌರವ. ಯಾಕಂದರೆ ಈ ರೀತಿಯ ಅವರೆಕಾಯಿ ಬೆಳೆಯೋದು ಜಾಸ್ತಿ ಆಗ್ತದೆ, ರೈತರಿಗೆ ಉತ್ತೇಜನ ಕೊಟ್ಟಂಗೆ ಆಗ್ತದೆ. ಸರ್, ಈಗ ನಾನು ಹೇಳಿದಾಗೆ ಇದು ನಮ್ಮ ತಮಿಳುನಾಡು ಬಾರ್ಡರ್. ಇದು ಸರ್ಜಾಪುರ ಇನ್ನು ತಮಿಳುನಾಡಿನ ಗ್ರಾಮೀಣ ಭಾಗದಲ್ಲಿದೆ, ಗಡಿ ಭಾಗದಲ್ಲಿದೆ. ಮತ್ತು ರೈತರು ರಾಗಿಯ ಕಣಜ, ರಾಗಿ ಎಲ್ಲೆಲ್ಲಿ ಬೆಳೀತಾರೆ, ರಾಗಿ ಜೊತೆ ಅವರೆಕಾಯಿ ಬೆಳೆಯೋದು ಅದೊಂದು ಪದ್ಧತಿ, ಅದು ಮಿಶ್ರ ಬೆಳೆಯಾಗಿ ಬೆಳೀತಾರೆ. ಸೊ ಅವರೆಕಾಯಿ ಜಾಸ್ತಿ ಇರೋದ್ರಿಂದ, ಪ್ಲಸ್ ಇವರಿಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಆ ಖಾದ್ಯಗಳ ಬಗ್ಗೆ ಮಾಹಿತಿ ಇರೋದ್ರಿಂದ, ಪ್ಲಸ್ ಇದೊಂದು ಎಲ್ಲ ರೀತಿಯಲ್ಲೂ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಈಗ ಸರ್ಜಾಪುರ. ಸೊ ಅದಕ್ಕೋಸ್ಕರ ಸರ್ಜಾಪುರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ತುಂಬ ಧನ್ಯವಾದಗಳು ಅವರಿಗೆ. ಯಾಕಂದ್ರೆ ಸರ್, ನಾನು ಹೊಸ ವರ್ಷ ಅನ್ನೋದನ್ನು ಯುಗಾದಿಯನ್ನು ಮಾತ್ರ, ಯಾಕಂದರೆ ಇಡೀ ಪ್ರಕೃತಿನೇ ಸಂಭ್ರಮ ಪಡುವಂಥ, ಪ್ರಕೃತಿಯಲ್ಲೇ ಗೊತ್ತಾಗ್ತದೆ ಹೊಸ ವರ್ಷ ಅಂದರೆ ಏನು ಅಂತ. ಅದು ನಮ್ಮ ಭಾರತದ ಹಿಂದೂ ಸಮಾಜದಲ್ಲಿ ನಡೆಯುವಂಥ ಯುಗಾದಿ ಹಬ್ಬ ನಿಜವಾಗ್ಲೂ ಒಂದು ಹೊಸ ವರ್ಷ. ನಾಳೆ ಒಂದು ಕ್ಯಾಲೆಂಡರ್ ಮಾತ್ರ, ಗೋಡೆ ಮೇಲಿರೋ ಕ್ಯಾಲೆಂಡರ್ ಮಾತ್ರ ಬದಲಾವಣೆ ಆಗ್ತದೆ. ಹಾಗಂತ ನಾವು ಏನು ವಿದೇಶಿ ವ್ಯಾಮೋಹಕ್ಕೊಳಗಾಗಿ, ಅಂದರೆ ಇವತ್ತು ಸ್ವೇಚ್ಛಾಚಾರದ ದಿನ ಆಗಬಾರ್ದು, ವಿಶ್ವ ಕುಡುಕರ ದಿನ ಆಗಬಾರ್ದು, ಆಗಲಿ ಒಂದು ಆಚರಣೆ ಮಾಡಬೇಕು. ಆದರೆ ಅದನ್ನ ಅರ್ಥಪೂರ್ಣವಾಗಿ, ಸಾಂಪ್ರದಾಯಿಕವಾಗಿ, ಸಾಂಸ್ಕೃತಿಕವಾಗಿ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತದೆ. ಆದರೆ ನಾವು ವ್ಯಾಮೋಹಗಳಕ್ಕೊಳಗಾಗಿ ನಾವೇ ಬದಲಾವಣೆ ಆಗೋದು ತಪ್ಪು. ಗೋಡೆ ಮೇಲಿರೋ ಕ್ಯಾಲೆಂಡರ್ ಮಾತ್ರ ಬದಲಾವಣೆ ಆಗಬೇಕು. ಸರ್, ತುಂಬ ಚೆನ್ನಾಗಿದೆ. ಇದು 3ನೇ ವರ್ಷದ ಅದ್ದೂರಿಗೆ ಅವರೇ ಬೆಳೆ ಮಾಡ್ತಾ ಇದ್ದೀರಿ. ಬಟ್ ಏನು ಅಂದರೆ ನಮ್ಮ ಆನೇಕಲ್ ತಾಲೂಕಲ್ಲಿ ನಾವೇ ಪ್ರಾರಂಭ ಮಾಡಿದ್ದು. ಆನೇಕಲ್ ತಾಲೂಕಲ್ಲಿ ಅನ್ನೋದ್ರಿಂದ ಸರ್ಜಾಪುರ ಗ್ರಾಮದಲ್ಲಿ, ಯಾಕೆಂದ್ರೆ ಇಲ್ಲಿ ನಮಗೆ ಸಪೋರ್ಟ್ ತುಂಬಾ ಇದೆ. ಅದರಿಂದ ಇಲ್ಲಿ ತುಂಬಾ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದೀರಿ. ಇದು 3ನೇ ವರ್ಷ. ಬಟ್ ಏನು ಅಂದ್ರೆ ಈ ಸೀಸನ್ ಅಲ್ಲಿ ಅವರೆಕಾಳು ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಅದರಿಂದ ಜನಗಳು ಬಂದು ಇಲ್ಲಿ ಸೇವನೆ ಮಾಡಿ ರುಚಿ ಶುಚಿ ಈವೆಂಟ್ ಇದರಿಂದ ಅವರೇ ಬೆಳೆ ಮೇಳ ಮಾಡ್ತಾ ಇದೀವಿ. ನಾವು ಜನಗಳಿಗೆ ಏನ್ ತಿಳಿಸ್ತೀರಿ ಅಂದ್ರೆ ಈ ಸೀಸನ್ ಅಲ್ಲಿ ಮಾತ್ರ ಅವರೆಕಾಳು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಅವರೇ ಮೇಳ ಅನ್ನೋದನ್ನ ಈ ಭಾಗದಲ್ಲಿ ನಾವು ಸರ್ಜಾಪುರ ಗ್ರಾಮದಲ್ಲಿ ಮಾಡೋದಕ್ಕೆ ಇಷ್ಟಪಟ್ಟಿದ್ದೀರಿ, ಅದಕ್ಕೆ ಮಾಡ್ತಾ ಇದ್ದೀರಿ. ಸರ್, ಇದು ಶನಿವಾರ ಸ್ಟಾರ್ಟ್ ಆಗಿದ್ದು 27/12/2025. ಎಂಡ್ ಬಂದು 4ನೇ ತಾರೀಕು ಸಂಡೇ ಲಾಸ್ಟ್. ವೆರೈಟಿ ಬಂದು ಮುಳ್ಬಾಗಲ್ ದೋಸೆ ಇದೆ, ಆಮೇಲೆ ಅಕ್ಕಿ ರೊಟ್ಟಿ ಇದೆ, ಪಡ್ಡು ಇದೆ, ಆಮೇಲೆ ಒಬ್ಬಟ್ಟಿದೆ. ಎಲ್ಲ ಅವರೆಕಾಳು ಇದರಲ್ಲೇ ಮಾಡ್ತಾ ಇರೋದು. ಆಮೇಲೆ
ಸ್ವೀಟ್ಸ್ ಅಲ್ಲಿ ಬಂದು ತುಂಬಾ ವೆರೈಟಿ ಇದೆ. ಸುಮಾರು ಏನಿಲ್ಲ ಅಂದ್ರೆ ಒಂದು 10 ರಿಂದ 15 ವೆರೈಟಿ ಸ್ವೀಟ್ಸ್ ಇದೆ. ಆಮೇಲೆ ನಿಪ್ಪಟ್ಟಿದೆ, ಎಲ್ಲ ಅವರೆಕಾಳಲ್ಲಿ ವಡೆ ಇದೆ. ಆಮೇಲೆ ಗಿನ್ನು ಸ್ಪೆಷಲ್ ಇವತ್ತು ಬಂದು ಗಿನ್ನು. ಅದರಿಂದ ಈ ಹಳ್ಳಿ ಜನಗಳು ಸುಮಾರು ಜನಕ್ಕೆ ಅವರೆಕಾಳು ಮೇಳ ಅಂದ್ರೆ ಏನೋ ಅವರೆಕಾಯಲ್ಲಿ ಮಾಡ್ಬಿಡ್ತಾರೆ, ಬರೀ ಇದಕ್ಕೊಂಬೇಳೆ ಅನ್ಕೊಂಡಿದ್ದಾರೆ. ಅವರೆಕಾಳಲ್ಲಿ ತುಂಬಾ ವಿಧವಾದ ಐಟಮ್ಸ್ ಇದಾವೆ. ಅವರು ಹಳ್ಳಿ ಗ್ರಾಮದಲ್ಲಿ ಬಂದು ಸೇವನೆ ಮಾಡ್ಬೇಕು ಅಂತ ನಾವು ಹೇಳ್ತೀನಿ, ಜನಗಳಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಈ ಭಾಗದ ಜನತೆಗೆ ಏನ್ ಹೇಳ್ತೀರಿ ಅಂದ್ರೆ, ಸಿಟಿಗೆ ಹೋಗಕ್ಕಾಗಲ್ಲ. ಇಲ್ಲಿಂದ ನ್ಯಾಷನಲ್ ಗ್ರೌಂಡ್ ಬಸವನಗುಡಿ ಹೋಗ್ಬೇಕು ಅಂದ್ರೆ ಏನಿಲ್ಲ ಅಂದ್ರೆ 2 hours 3 hours ಬೇಕು. ಆ ಫೇಷನ್ಸ್ ನಮ್ ಜನಗಳಿಗೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಈ ಭಾಗದಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ತುಂಬಾ ವರ್ಷಗಳಿಂದ ಪ್ರಯತ್ನ ಪಟ್ರಿ. ಆದ್ರೆ ಇದು 3ನೇ ವರ್ಷ ಮಾಡಿದ್ರಿ. ಈ ಭಾಗದ ಜನತೆಗೆ ನಾವ್ ಏನ್ ಹೇಳ್ಬೇಕು, ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.